ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಮ್ಮ ನಲ್ಮೆಯ, ನಮ್ಮ ಪ್ರೀತಿಯ, ನಮ್ಮ ನೆಚ್ಚಿನ ಸುಭಾಷ್ ಮಾಡ್ರಳ್ಳಿ ಅವರಿದ್ದಾರೆ. ಕೇಳೋಣ ಅವ್ರನ್ನೇ. ಸರ್, ನಾಳೆ ಅದ್ಧೂರಿಯಾದಂತಹ ಕನ್ನಡ ರಾಜ್ಯೋತ್ಸವನ ನಾಡಿನಾದ್ಯಂತ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಹಾಗಾಗಿ ತಮ್ಮ ಶುಭಾಶಯದ ನುಡಿಗಳು ಸರ್. ನಮಸ್ತೆ. ಎಲ್ಲ ಕನ್ನಡ ನಾಡಿನ ಸಮಸ್ತ ಜನತೆಗೆ ಮೊದಲಿಗೆ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕನ್ನಡ ರಾಜ್ಯೋತ್ಸವ ಅಂದಾಗ ಕನ್ನಡಿಗರ ಒಂದು ಹೃದಯದಲ್ಲಿ ಒಂದು ವೈಶಾಲ್ಯತೆ ಮನೆ ಮಾಡ್ಕೋತದೆ. ಮತ್ತು ಒಂದು ಸಂಭ್ರಮ, ಉತ್ಸಾಹ ಅದು ಒಂದು ಸ್ವಯಂ ಪ್ರೇರಣೆಯಿಂದ ಆಗ್ತಕ್ಕಂಥದ್ದು. ಈ ನಾಡಿಗೆ ಒಂದು ದೊಡ್ಡ ಹಬ್ಬ ಇದ್ದಂಗೆ. 1956ರಲ್ಲಿ ನವೆಂಬರ್ 1ನೇ ತಾರೀಕು ಏನು ನಾವು ಕನ್ನಡ ಭಾಷಿಕರಿಗೆ ಒಂದು ರಾಜ್ಯವಾಗಿ ರೂಪುಗೊಳ್ತು, ಅದು ಈ ನಿರಂತರವಾಗಿ ನಾವು ಪ್ರತಿ ವರ್ಷ ಅಲ್ಲದೇ ಪ್ರತಿ ದಿನವೂ ಸಹ ಕನ್ನಡಿಗರಿಗೆ ಒಂದು ಹಬ್ಬದ ವಾತಾವರಣ ನಾವು ನೋಡಿದ್ದೀವಿ. 1956 ನವೆಂಬರ್ 1ರಲ್ಲಿ ಬ್ರಿಟಿಷರ ದಾಸ್ಯದಿಂದ 1947ರಲ್ಲಿ ಸ್ವತಂತ್ರಗೊಂಡ ನಂತರ ಎಲ್ಲ ಭಾಷಾವಾರು ಪ್ರಾಂತ್ಯಗಳನ್ನು ಒಗ್ಗೂಡಿಸಿ ರಾಜ್ಯವಾಗಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ನಮ್ಮ ಮೈಸೂರು ರಾಜ್ಯ ಅಂತ ಏನಿದೆ ಅದು 4 ವಿಭಾಗಗಳಾಗಿ, ಅಂದರೆ ಒಂದು ಮೈಸೂರು ಸಂಸ್ಥಾನದ ವ್ಯಾಪ್ತಿಯಲ್ಲಿತ್ತು, ಮತ್ತೊಂದು ಹೈದರಾಬಾದ್ ಪ್ರಾಂತ್ಯದ ವ್ಯಾಪ್ತಿಯಲ್ಲಿತ್ತು, ಇನ್ನೊಂದು ಮುಂಬೈ ಪ್ರಾಂತ್ಯದಲ್ಲಿ ಕಲ್ಯಾಣ ಕರ್ನಾಟಕ ಅಂತೇಳಿ ಅದರ ವ್ಯಾಪ್ತಿಯಲ್ಲಿತ್ತು, ಹಾಗೆಯೇ ಕೊಡಗು ಮತ್ತೊಂದು ಪ್ರಾಂತ್ಯದ ಇದರಲ್ಲಿತ್ತು. ಈ ಎಲ್ಲ ಒಟ್ಟುಗೂಡಿ ನಮ್ಮ ಕನ್ನಡ ಜನತೆಯನ್ನು, ಅಂದರೆ ಕನ್ನಡ ಭಾಷಿಕರ ಎಲ್ಲರನ್ನೂ ಸೇರಿಸಿ, ಎಲ್ಲ ಸಂಸ್ಥೆಗಳನ್ನು ಸೇರಿಸಿ ಮೊದಲಿಗೆ 1956 ನವೆಂಬರ್ 1ನೇ ತಾರೀಕು ಮೈಸೂರು ರಾಜ್ಯ ಎಂಬ ಘೋಷಣೆ ಆಗುತ್ತೆ. ಆನಂತರ 1973 ನವೆಂಬರ್ 1ನೇ ತಾರೀಕು ದೇವರಾಜ ಅರಸು ಅವರ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ನಾಡಿಗೆ, ಮೈಸೂರು ರಾಜ್ಯ ಅಂತ ಏನಿತ್ತು, ಈ ನಾಡಿಗೆ ಕರ್ನಾಟಕ ಎಂಬುದಾಗಿ ಮತ್ತೆ ಮರುನಾಮಕರಣ ಮಾಡುವಂಥದ್ದು ನಾವು ತಿಳಿದಿದ್ದೀವಿ. ಈ ಕನ್ನಡ ಸುಮಾರು ಪ್ರಾಚೀನ ಇತಿಹಾಸವನ್ನು ಹೊಂದಿದೆ. ಸುಮಾರು 2000 ವರ್ಷಗಳ ಶಾಸ್ತ್ರೀಯ ಸ್ಥಾನವನ್ನು ಹೊಂದಿರತಕ್ಕಂಥ ಈ ಒಂದು ಪರಂಪರೆ ಇಡೀ ಜಗತ್ತಿನಲ್ಲೇ ಒಂದು 3ನೇ ಭಾಷೆ, ಜಗತ್ತಿನಲ್ಲೇ ಒಂದು 3ನೇ ಭಾಷೆ ಅಂತ ಹೇಳ್ಬೋದು ನಾವು, ಅಷ್ಟು ಪ್ರಾಚೀನತೆಯನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ದ್ರಾವಿಡ ಭಾಷೆಗಳಲ್ಲೇ ತಾಯಿ ಭಾಷೆ ಇದು ಕನ್ನಡಿಗ. ಹಾಗಾಗಿ ಕನ್ನಡಿಗರು ಈ ಸಂದರ್ಭದಲ್ಲಿ ಎಲ್ಲರೂ ಸಂಭ್ರಮ ಸಂತೋಷದಿಂದ ಇರಬೇಕು. ಜೊತೆಗೆ ಈ ಒಂದು ಪರಂಪರೆಯನ್ನು, ಸಂಸ್ಕೃತಿಯನ್ನು, ಏನು ಈ ಕನ್ನಡಿಗರು ಒಂದು ಹೃದಯ ವೈಶಾಲ್ಯತೆ ಇದೆ, ಕರುನಾಡು ಅಂತಕ್ಕಂಥದ್ದೇ ಒಂದು ಕರುಣೆಯ ಬೀಡು ಅಂತಕ್ಕಂಥದ್ದನ್ನ ನಾವು ಇದು ಮಾಡ್ಬೋದು. ಇಲ್ಲಿ ನಾವು ಸಾಹಿತ್ಯಿಕವಾಗಿ ಹಲವಾರು ಕವಿ ಪುಂಗವರು, ಸಾಹಿತಿಗಳು, ಚಿಂತಕರು ಈ ಒಂದು ಕನ್ನಡವನ್ನು ಬೆಳೆಸಿದ್ದಾರೆ. ಹಾಗೆಯೇ ಹೋರಾಟಗಾರರು ನಿರಂತರವಾಗಿ ಈ ಕನ್ನಡ ನೆಲ ಜಲದ ವಿಚಾರದಲ್ಲಿ ತಮ್ಮ ತನು ಮನ ಧನ ಎಲ್ಲವನ್ನು ಅರ್ಪಿಸಿ ಈ ಒಂದು ಕನ್ನಡತನವನ್ನು ಉಳಿಸಿಕೊಟ್ಟಿದ್ದಾರೆ. ಈ ಒಂದು ಜಗತ್ ಪ್ರಸಿದ್ಧಿಯಾದಂಥ ಕನ್ನಡ ನಾಡಿಗೆ ಹಲವಾರು ರಾಜಮನೆತನಗಳು, ಕದಂಬರಿರ್ಬೋದು, ಶಾತವಾಹನರಿರ್ಬೋದು, ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು, ಮೈಸೂರು ಸಂಸ್ಥಾನ ಆಗಿರ್ಬೋದು, ಚಾಲುಕ್ಯರಾಗಿರ್ಬೋದು, ಮತ್ತು ಹೊಯ್ಸಳ ಕುಟುಂಬಗಳಿರ್ಬೋದು, ಈ ಎಲ್ಲ ರಾಜವಂಶಿಕರು ಈ ನಾಡಿಗೆ ಅವರದೇ ರೀತಿಯಲ್ಲಿ ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಈ ಒಂದು ಹಿರಿಮೆಯನ್ನು ಹೆಚ್ಚು ಮಾಡಿದ್ದಾರೆ. ಅವರ ಒಂದು ಇದರಿಂದ ಇವತ್ತು ಇಷ್ಟು ವರ್ಷಗಳಾದರೂ ಸಹ ತನ್ನ ಶ್ರೀಮಂತಿಕೆಯನ್ನು ಉಳಿಸ್ಕೊಂಡು ಬಂದಿದೆ. ಈ ಒಂದು ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳ ತಂದುಕೊಟ್ಟಂತಹ ಹಿರಿಮೆ ಈ ಕನ್ನಡ ಸಾಹಿತಿಗಳಿಗಿದೆ. ಈ ಒಂದು ನಿಟ್ಟಲ್ಲಿ ನಾವೇನು ಈ ಒಂದು ಈ ಒಂದು ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಇವತ್ತು ನಾವು ಈ ನಾಡಿನ ಸಮಸ್ಯೆಗೆ ಮತ್ತು ಪ್ರಮುಖವಾಗಿ ಈ ಒಂದು MGR ಯೂಟ್ಯೂಬ್ ಚಾನಲ್ನವರಿಗೆ ನಾನು ಶುಭಾಶಯಗಳನ್ನ ತಿಳಿಸ್ತಾ ಎಲ್ಲರನ್ನೂ ಅಭಿನಂದಿಸ್ತೀನಿ. ಧನ್ಯವಾದಗಳು. ಓಕೆ ಸರ್, ತುಂಬ ಧನ್ಯವಾದಗಳು ಸರ್. ಕನ್ನಡ ರಾಜ್ಯೋತ್ಸವದ ಬಗ್ಗೆ ತಮ್ಮ ಒಂದು ಮನದಾಳದ ಮಾತುಗಳನ್ನು ಭಾಳ ಅದ್ಭುತವಾಗಿ ಹೇಳ್ರಿ. ಹಾಗಾಗಿ ತಮಗೂ ಕೂಡ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ ಸರ್.